ಹೇ ಮೇರಿ, ನಿಂತ್ಕೊಳ್ಳೆ. ಯಾಕೆ ಓಡ್ಕೊಂಡು ಹೋಗ್ತಿದ್ಯಾ? 1 ನಿಮಿಷ ನಿಂತ್ಕೋ. ಮೇರಿ, ಮಾತ್ ಕೇಳು. ಎಲ್ಲಿ ಹೋಗ್ತಿದ್ಯಾ ಮೇರಿ? ನನ್ ಮಾತ್ ಕೇಳು ಮೇರಿ, ಮಾತ್ ಕೇಳು ಮೇರಿ. ಮೇರಿ ಪ್ಲೀಸ್ ನನ್ ಮಾತ್ ಕೇಳಿಸ್ಕೊಳ್ಳೆ. ಮೇರಿ, ಏನು ಹೇಳು? ಯಾಕೆ ಇಷ್ಟು ಕೋಪ ಮಾಡ್ಕೊಂಡು ಹೋಗ್ತಾ ಇದ್ಯಾ? ನಾನ್ ನಿನಗೋಸ್ಕರ ಹಾಸ್ಪಿಟಲ್ ವಾರ್ಡ್ ಎಲ್ಲ ಹುಡುಕ್ತಾ ಇದ್ದೆ. ಅವಾಗ ಗೊತ್ತಾಯ್ತು ನೀ ಹೊರಟೋಗಿದ್ಯಾ ಅಂತ. ನೋಡು, ಅದು ನನ್ನ ಇಷ್ಟ, ಗೊತ್ತಾಯ್ತಾ? ನೀನು ನಿನ್ ಕೆಟ್ಟ ಕಣ್ಗಳಿಂದ ಎಲ್ಲಾರನ್ನೂ ನೋಡ್ಬೇಡ, ಗೊತ್ತಾಯ್ತಾ? ನಾಚಿಕೆ ಆಗಲ್ವೇನೆ ನಿಂಗೆ? ನನ್ ಕರೆಂಟ್ ಫೋಟೋ ನಿನ್ ಫೋನಲ್ಲಿ ಏನ್ ಮಾಡ್ತಿದೆ? ಮೇರಿ ಮೇರಿ, ನೀನ್ ತಪ್ಪು ತಿಳ್ಕೊಂತಾ ಇದ್ಯಾ. ನಿನ್ ಕರೆಂಟ್ ಫೋಟೋ ನನ್ ಮೊಬೈಲ್ ಅಲ್ಲಿ ಇಲ್ಲ ಕಣೆ, ಅದು ಸೋಷಿಯಲ್ ಮೀಡಿಯಾ ಅಷ್ಟೇ. ನಾನು ಅವತ್ತೇ ಹೇಳಿದ್ದೆ ಅಲ್ವಾ? ಇಲ್ಲಿ ನೋಡು, ಇಲ್ಲಿ ನೋಡಿ ನೀನೆ, ಇದು ಸೋಷಿಯಲ್ ಮೀಡಿಯಾ ಕಣೆ. ನೋಡಿ, ನಾನ್ ನಿನ್ನ ನಂಬಲ್ಲ ಅಷ್ಟೇ. ನೋಡು, ನೀನೇನಾದ್ರೂ ನನ್ನ ಮತ್ತೆ ಕರಣ್ ಮಧ್ಯದಲ್ಲಿ ಬರೋದಕ್ ನೋಡ್ದೆ ಅಂದ್ರೆ ನನ್ನಷ್ಟು ಕೆಟ್ಟೋಳಂತೂ ಯಾರು ಇರಲ್ಲ, ಗೊತ್ತಾಯ್ತಾ? ನೀನ್ ತಪ್ಪು ತಿಳ್ಕೊಂತಾ ಇದ್ಯಾ ಮೇರಿ, ನೀನ್ ತಪ್ಪು ತಿಳ್ಕೊಂತಾ ಇದ್ಯಾ. ಪ್ಲೀಸ್, ನಾಚಿಕೆ ಕೆಟ್ಟೋಳೆ. ಔಟ್. ಓಕೆ ವಾಸು, ನೋಡ್ಕೋತೀನಿ. ಒಂದ್ ವೇಳೆ ಮೆಹರ್ ಹತ್ರ ಇರೋ ನನ್ನ ಫುಟೇಜ್ನ ಪೊಲೀಸ್ನವ್ರಿಗೇನಾದ್ರೂ ಕೊಟ್ಬಿಟ್ರೆ ದೊಡ್ಡ ಸಮಸ್ಯೆ ಆಗೋಗ್ಬಿಡುತ್ತೆ. ಏನಾದ್ರೂ ಮಾಡಲೇಬೇಕು. ನನ್ನ ದಾರಿ ಗಡ್ಡ ಇರೋ ಮೆಹ್ರ ಕತೆ ಮುಗಿಸ್ಬೇಕು. ಹೇಗೆ? ಮೆಹ್ರ ಏನಾದರೂ ಬದುಕಿದ್ರೆ ನನಗೆ ತುಂಬ ತೊಂದರೆ ಆಗೋಗ್ಬಿಡುತ್ತೆ. ಇದಕ್ಕೇನಾದರೂ ಮಾಡಲೇಬೇಕು. ಯಾರದು ಅಲ್ಲಿರೋದು? ಬನ್ನಿ ಒಳಗಡೆ. ಏನು ಕೇಳಿಸ್ಕೊತಾ ಇದೆ? ಕದ್ದು ಮುಚ್ಚಿ ಹೇಳೋ. ಇದ್ರ ಪರಿಣಾಮನ ನೀನ್ ಎದುರಿಸ್ಬೇಕಾಗತ್ತೆ. ಹೇಳೋ. ಸರ್, ನಾನೇನು ಕೇಳಿಸ್ಕೊಳ್ಳಿಲ್ಲ ಸರ್. ನಾನ್ ಸುಮ್ಮನೆ ಈ ಕಡೆಯಿಂದ ಹೋಗ್ತಾ ಇದ್ದೆ ಅಷ್ಟೇ. ಪ್ಲೀಸ್ ನನಗೆ ಹೋಗೋದಕ್ಕೆ ಬಿಡಿ. ಸರಿ, ನಿನ್ನ ಬಿಟ್ಬಿಡ್ತೀನಿ. ನಿನಗೆ ನನ್ನ ಬಗ್ಗೆ ಏನು ಗೊತ್ತಿದೆ? ಸರ್, ನಂಗೇನು ಗೊತ್ತಿಲ್ಲ ಸರ್. ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ. ನಾನೇನು ಕೇಳಿಸ್ಕೊಳ್ಳಿಲ್ಲ ಸರ್. ಇಲ್ಲಿವರೆಗೂ ಬಾಗ್ಲು ಹಿಂದೆ ನಿಂತ್ಕೊಂಡು ಕದ್ದು ಮುಚ್ಚಿ ಕೇಳಿಸ್ಕೊಂಡಿಲ್ಲ. ಅದೇನಾದ್ರೂ ಕಿವಿಯಿಂದ ಕಿವಿಗೆ ಹರಡ್ಬಿಟ್ರೆ ಜೀವನ ಪರ್ಯಂತ ನೀನು ಮುಖ ನೋಡ್ಕೊಳಕ್ಕಾಗಬಾರ್ದು. ಹಾಗೆ ಮಾಡ್ಬಿಡ್ತೀನಿ. ಮತ್ತೆ ಇನ್ನೊಂದು ಮಾತು, ಯಾವ ಪೇಷಂಟು ಸಾಯೋ ಥರ ಇದ್ದಾರೋ ಅವ್ರ ಇನ್ಫಾರ್ಮೇಶನ್ನ ನೀನು ನನಗೆ ಕೊಡಬೇಕು. ಅರ್ಥ ಆಯ್ತಾ? ನನಗೆ ನಾನೇ ವಿಷಯಕ್ಕೆಲ್ಲ ಬರೋದಿಲ್ಲ ಸರ್. ನನಗೇನು ಬೇಡ. ನನ್ನನ್ನು ಬಿಟ್ಬಿಡಿ ಪ್ಲೀಸ್. ಪ್ಲೀಸ್ ಬಿಟ್ಬಿಡಿ ಸರ್. ನಾನು ಯಾರಿಗೂ ಏನು ಹೇಳಲ್ಲ ಸರ್.
ಕೂತ್ಕೋ ಕೂತ್ಕೋ ಕೂತ್ಕೋ. ನಿನ್ನ ಕೆರಿಯರ್ನ ನಾಶ ಮಾಡ್ಬಿಡ್ತೇನೆ. ಬೇಡ ಸರ್, ದಯವಿಟ್ಟು ಹಂಗೆಲ್ಲ ಮಾಡಬೇಡಿ. ಆದ್ರೆ ಇದಕ್ಕೊಂದು ದಾರಿ ಇದೆ. ನೀನ್ ನನಗೆ ಈ ಕೆಲಸದಲ್ಲಿ ಕೈ ಜೋಡಿಸ್ಬೇಕು. ಸರ್, ನಾನು ಇದರಲ್ಲೆಲ್ಲ ಇನ್ವಾಲ್ವ್ ಆಗಲ್ಲ ಸರ್, ದಯವಿಟ್ಟು. ನಿನ್ನಿಷ್ಟ, ನೀನೇ ಡಿಸೈಡ್ ಮಾಡು. ಆದ್ರೆ ಸರ್, ಒಂದ್ ವೇಳೆ ಒಪ್ಕೊಳ್ಳಿಲ್ಲ ಅಂದ್ರೆ ಸರ್ ಪ್ಲೀಸ್, ನೀನ್ ಕೆರಿಯರ್ ನಾಶ. ಸರ್ ಬೇಡ ಸರ್, ಪ್ಲೀಸ್. ನೋ ಸರ್. ಸರ್, ನೀವ್ ಇವಳ ಜೊತೆ ಏನ್ ಮಾಡ್ತಾ ಇದ್ದೀರಾ? ಒಂದು ಒಂಟಿ ಹುಡುಗಿನ ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ. ಇಷ್ಟ ಕೆಟ್ಟ ಮನುಷ್ಯನ ನೀವು? ನಿಮ್ಮನ್ನ ನನ್ಗೆ ಸರ್ ಅಂತ ಕರೆಯೋದಕ್ಕೂ ನಾಚಿಕೆ ಆಗ್ತಾ ಇದೆ. ನಾನು ಎಲ್ಲ ಕೇಳಿಸ್ಕೊಂಡೆ. ನೀವು ಡಾಕ್ಟರ್ ಅಲ್ಲ, ರಾಕ್ಷಸರು, ರಾಕ್ಷಸರು. ಹಾಸ್ಪಿಟಲ್ ಎಲ್ಲರೂ ಟ್ರೀಟ್ಮೆಂಟ್ಗೋಸ್ಕರ ಬರ್ತಾರೆ, ಆದ್ರೆ ನೀವು ಅವ್ರ ಬಾಡಿ ಪಾರ್ಟ್ಸ್ ನ ಕದ್ಬಿಟ್ಟು ವ್ಯಾಪಾರ ಮಾಡ್ತಿದ್ದೀರಾ. ನಾನು ಎಲ್ಲ ವಿಷಯನೂ ಪೊಲೀಸಿಗೆ ಹೇಳ್ತೀನಿ, ನಿಮ್ಮನ್ನ ಜೈಲಿಗೆ ಹಾಕಿಸ್ತೀನಿ. ಮತ್ತೆ ನೀನು, ನಿನ್ ಬುದ್ಧಿ ನನಗೆ ಗೊತ್ತು. ನೀನು ಕೂಡ ಇವ್ರ ಜೊತೆ ಸೇರಿದ್ಯಾ ಅಲ್ವಾ? ಇಲ್ಲ ಕಣರಿ, ಇಲ್ಲ. ಮೇರಿ, ನನ್ನ ತಪ್ಪು ತಿಳ್ಕೊಂತಿದ್ಯಾ? ನಾನು ಬರೀ ಮೇರಿ, 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 ಮೇರಿ ಎದ್ದೇಳು. ಸರ್, ಏನ್ ಮಾಡಿದ್ರಿ ಸರ್? ಮೇರಿ, ಮೇರಿ ಎದ್ದೇಳು. ಮೇರಿ ಸರ್, ಇವಳಿನ್ನು ಉಸಿರಾಡ್ತಾ ಇದ್ದಾಳೆ ಸರ್. ನಾವು ಊಟಕ್ಕೆ ಕರ್ಕೊಂಡು ಹೋಗೋಣ ಸರ್. ಸರ್, ಇವಳನ್ನು ಉಳಿಸ್ಬೋದು ಸರ್. ಮೇರಿ ಎದ್ದೇಳು. ಮೇರಿ, ಏನು ಉಪಯೋಗ ಇಲ್ಲ, ಅವಳು ಸತ್ತೋಗಿದ್ದಾಳೆ. ಒಂದ್ ವೇಳೆ ಈ ವಿಷಯನ ನೀನೇನಾದ್ರೂ ಯಾರಿಗಾದ್ರೂ ಹೇಳ್ದೆ ಅಂತ ಇಟ್ಕೋ, ನಿನ್ ಗತಿನೂ ಕೂಡ ಇದೇ ಆಗುತ್ತೆ. ಏನ್ ಮಾಡಿದ್ರಿ? ಬಾಯಿ ಮುಚ್ಕೊಂಡು ನಾನು ಹೇಳ್ದ ಕೇಳು. ಈ ತರ ಮೇರಿ ಪ್ರಾಣ ಹೋಯ್ತು. ಕೊಲೆಗಾರ ಮಿಸ್ಟರ್ ದಿನೇಶ್ ಕುಮಾರ್ ವಾಸು. ಆದ್ರೆ ಮೇರಿ ಖುಷಿನ ಅಪಾರ್ಥ ಮಾಡ್ಕೊಂಡ್ಲು. ಆದ್ರೆ ಮೈಸನ್, ಈಗ್ಲೂ ಕಾಲಾವಕಾಶ ಇದೆ. ನಾವು ಖುಷಿನ ಕಾಪಾಡ್ಬೋದು. ಆದ್ರೆ ಅದಕ್ಕೂ ಮೊದಲು ನಾವು ಆ ಜಾಗ ಹುಡುಕ್ಬೇಕು. ಎಲ್ಲಿ ಮೇರಿನ ಹೂತಾಕಿದರೋ ಆ ಜಾಗನ. ಅವಳ ಸಮಾಧಿ ಮೇಲೆ ಹೋಲಿ ವಾಟರ್ ಮತ್ತೆ ಹೋಲಿ ಕ್ರಾಸ್ ಇಡಬೇಕು. ಈ ಕೆಲಸ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮೇರಿ ಆತ್ಮ ಖುಷಿ ದೇಹನ ಬಿಟ್ಟೋಗುತ್ತೆ. ನನಗನ್ಸುತ್ತೆ ಮೇರಿ ಆತ್ಮ ನಿನಗೆ ತೊಂದರೆ ಕೊಡುತ್ತೆ ಅಂತ. ಈ ಕೆಲಸನ ತುಂಬಾ ಹುಷಾರಾಗಿ ಮಾಡಿ ಮುಗಿಸ್ಬೇಕು. ಹಂಗಾರೆ ಮೇರಿನ ಹೂತಾಕಿರೋ ಜಾಗ ಅದನ್ನ ಹೇಗೆ ಫಾದರ್ ಕಂಡುಹಿಡಿಯೋದು? ಅದಕ್ಕೆ ಒಂದು ಉಪಾಯ ಇದೆ.